ಇದು ನಮ್ಮ ಹಿರಿಯರು ಕಂಡುಕೊಂಡಿರತಕ್ಕ ಆನಂದಕ್ಕೆ, ಮನೋರಂಜನೆಗೆ ಒಳ್ಳೆಯ ಕಾರ್ಯಕ್ರಮ ಅಂತಂದ್ರೆ ಇವತ್ತಿನ ಧಾರಾವಾಹಿಗಳನ್ನು ಬಿಟ್ಟು, ಬೇರೆ ಸಿನಿಮಾ ಪ್ರಪಂಚವನ್ನು ಬಿಟ್ಟು ಭಜನೆಯ ಬೆನ್ನ ಹಿಂದೆ ಹೋದರೆ ಸಿಗುವ ಆನಂದ ಬೇರೆ ಯಾವುದರಲ್ಲಿಯೂ ಖಂಡಿತ ಸಿಗುವುದಿಲ್ಲ. ಭಜನೆಯಲ್ಲಿ ಎಲ್ಲ ಇಂದ್ರಿಯಗಳಿಗೆ ಕೆಲಸ ಇರ್ತದೆ. ಬೇರೆ ವ್ಯಾಯಾಮ ಬೇಡ ಭಜನೆ ಮಾಡುವವರಿಗೆ. ಬಾಯಿಗಂತೂ ವ್ಯಾಯಾಮ ಇದೆ, ಹಲ್ಲಿಗೆ, ನಾಲಿಗೆಗೆ ಎಲ್ಲ ವ್ಯಾಯಾಮ ಸಿಗ್ತದೆ. ತಲೆಗೂ ವ್ಯಾಯಾಮ ಇರ್ತದೆ, ತಲೆನೋವು ಬರುವುದೇ ಇಲ್ಲ ನೋಡಿ. ಭಜನೆ ಮಾಡುವವರಿಗೆ ಎಲ್ಲಿಯಾದರೂ ತಲೆನೋವು ಬರುವುದುಂಟಾ ನೋಡಿ? ಬರುವುದೇ ಇಲ್ಲ. ತಲೆಗೆ ಕಸರತ್ತಿರ್ತದೆ. ಭಜನೆ ಮಾಡುವಾಗ ತಲೆ, ಒಬ್ಬರು ಹೇಳ್ತಾರಂತ, ಭಜನೆ ಮಾಡುವಾಗ ತಲೆ ಅಲ್ಲಾಡಿಸಬಾರದು. ಸಾಧ್ಯನಾ? ಅಸಾಧ್ಯ, ಅದು ಶಿಕ್ಷೆ ಅದು. ಹಾಗಾಗಿ ತಲೆ ಅಲ್ಲಾಡಿಸ್ಬೇಕು, ಕೈ ಅಲ್ಲಾಡಿಸ್ಬೇಕು, ಕಾಲಲ್ಲಾಡಿಸ್ಬೇಕು. ಇಡೀ ದೇಹಕ್ಕೆ ವ್ಯಾಯಾಮ ಸಿಗುವ ಒಂದು ಕಾರ್ಯಕ್ರಮ ಅಂತಂದ್ರೆ ಅದು ಭಜನೆಯ ಕಾರ್ಯಕ್ರಮ. ಆ ಭಜನೆಯಲ್ಲಿ ಬೇರೆ ಒಂದು ಎಕ್ಸರ್ಸೈಸೇ ಬೇಡ ನಿಮಗೆ. ಭಜನೆ ಮಾಡುವಾಗ ಕುಣಿದು ಕುಪ್ಪಳಿಸಿಕೊಂಡು ಭಜನೆ ಮಾಡ್ತೇವೆ ನಾವು. ಅದೊಂದು ಆನಂದದ ಉದ್ರೇಕ. ದೇವರ ಮುಂದೆ ಕುಣಿಲಿಕ್ಕೆ ನಾಚಿಕೆ ಯಾಕೆ ನಮಗೆ? ನಮ್ಮ ದಾಸರುಗಳೆಲ್ಲ ಹಾಗೆ ಮಾಡಿದರು. ಮನೆ, ಮಠ, ಮಂದಿರ ಎಲ್ಲ ತೊರೆದರು, ಕಾಲಿಗೆ ಗೆಜ್ಜೆ ಕಟ್ಟಿದರು, ತಂಬೂರಿ ಮೀಟಿದರು, ಬೀದಿ ಬೀದಿಗಳಲ್ಲಿ, ಮನೆ ಮನೆಗಳಲ್ಲಿ ಮುಂದೆ ಬಂದು ನಿಂತರು, ಹಾಡಿದರು. ತಾವು ಹಾಡಿದರು, ಹಾಡಿಸಿದರು. ಅವರು ಮಾಡಿದ ಹಾಡಿಸಿದ ಆ ಪರಂಪರೆ ನಮಗೆ ಇವತ್ತಿನ ತನಕ ಮುಂದುವಳಿಸಿದ ಕೀರ್ತಿ ಈ ಭಜನಾ ಪರಿಷತ್ತಿಗೆ ಅದು ಸೇರ್ತಾ ಇದೆ. ಈ ಭಜನೆಯಲ್ಲಿ ನಮ್ಮ ಪುಟಾಣಿಗಳನ್ನು ಸೇರಿಸಿಕೊಳ್ಬೇಕು. ಯಾಕೆಂತಂದ್ರೆ ಮುಂದಿನ ಯುವ ಪೀಳಿಗೆ ನಮ್ಮ ಬೆನ್ನಗಿಂದೇ ಬರಬೇಕು. ಮನೆಯಲ್ಲಿ ಮೊಬೈಲ್ ಹಿಡಿದನ್ನು ನಿಲ್ಲಿಸಿ ತಾಳ ತಟ್ಟುವ ಹಾಗೆ ಮಾಡಿದ ಕೀರ್ತಿ ನಿಮ್ದು. ನರಜನ್ಮ ಬಂದಾಗ ನಾಲಗೆ ಇರುವಾಗ ಕೃಷ್ಣ ಎನ್ನಬಾರದೆ ದಾಸರು ಹೇಳ್ತಾರೆ. ಇದು ದೇವರು ಕೊಟ್ಟ ಜನ್ಮ, ಇದು ನರಜನ್ಮ ಬಂದಾಗ ಅಂತ. ಯಾಕೆಂತಂದ್ರೆ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಯೋನಿಯಲ್ಲಿ ನಾ ಬಂದೆ ನೀ ತಂದೆ ಅಂತ ಹೇಳ್ತಾರೆ ಕನಕದಾಸರು. ನಮ್ಗೆ ಒಟ್ಟಿಗೆ ಎಷ್ಟು ಜನ್ಮದಲ್ಲಿ ನಾವು ಬಂದದ್ದು, ನಮಗೆ ಪ್ರಮೋಷನ್ ಆಗಿ 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 ಈ ಮನುಷ್ಯ ಜನ್ಮಕ್ಕೆ ನಾವು ಬಂದಿದ್ದೇವೆ. ಯಾವುದೋ ಒಂದು ಹುಳ ಉಪ್ಪಟವಾಗಿದ್ದೇವೆ ನಾವು. ಬಾಯಿ ಬಾರದಿದ್ದ ಪಕ್ಷಿ ಪ್ರಾಣಿಗಳಾಗಿ ನಾವು ತಿರುಗಾಡಿದ್ದೇವೆ. ಕೊನೆಗೆ ದೇವರು ನಮ್ಮ ಮೇಲೆ ಕರುಣೆಯಿಂದ ಕೊಟ್ಟ ಜನ್ಮ ಈ ಮನುಷ್ಯ ಜನ್ಮ. ನೋಡಿ, ಉಳಿದವುಗಳಿಗಿಂತ ಇರತಕ್ಕಂತಹ ಒಂದು ಸ್ಪೆಷಲ್ ಗಿಫ್ಟ್ ದೇವರು ನಮ್ಗೆ ಕೊಟ್ಟಿದ್ದಾನೆ. ಯಾವ ಪ್ರಾಣಿಗಳಿಗೂ ಇಲ್ಲ. 83,99,999 ಪ್ರಾಣಿಗಳಿಗೆ ಇಲ್ಲದೆ ಇದ್ದ ಒಂದು ಸ್ಪೆಷಲ್ ಗಿಫ್ಟ್ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಅದು ಬಾಯಿ, ನಾಲಗೆ, ಮಾತಾಡುವ ಇಂದ್ರಿಯ. ಇದು ಬೋನಸ್, ಹೌದಲ್ವಾ? ಬೇರೆ ಯಾರಿಗೂ ಕೊಡದನ್ನು ನಮಗೆ ಕೊಟ್ಟಿದ್ದಾನೆ ಅಂತ ಆದ್ರೆ ಇದು ಯಾರು ಕೊಟ್ಟರು? ಅಪ್ಪನ, ಅಮ್ಮನ? ಯಾರು ಅಲ್ಲ. ಅಪ್ಪ ಅಮ್ಮ ಕೊಡೋದಾದ್ರೆ ಮನೆಯ ದನಕ್ಕೆ ಯಾಕೆ ಮಾತು ಕೊಡ್ಲಿಕ್ಕಾಗಲಿಲ್ಲ? ಯಾರು ಕೊಟ್ಟದ್ದು? ಯೋಂತ ಪ್ರವಿಶ್ಯ ಮಮವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತಿ. ಆ ಧ್ರುವ ಹೇಳ್ತಾನೆ, ಮಾತಾಡ್ಲಿಕ್ಕಾಗದೇ ಇದ್ದ ನಾಲಗೆಗೆ ಮಾತಾಡುವ ಶಕ್ತಿ ಕೊಟ್ಟವ ನೀನು ಅಂತ. ಹಾಗಾದ್ರೆ ನಾಲಗೆ ಕುಣಿಬೇಕು ನೋಡಿ. ನೀವು ಕೈ ಹಿಡಿದು ಕುಣಿಸ್ತೀರಾ? ಶಬ್ದ ಬರುವಾಗ ಮೇಲೆ ಕೆಳಗೆ ನೀವು ಮಾಡ್ತೀರಾ? ಏನಿಲ್ಲ, ನಿಮ್ಮ ಪ್ರಯತ್ನ ತನ್ನಷ್ಟಕ್ಕೆ ಅದು ನಾಲಗೆ ಮೇಲೆ ಕೆಳಗೆ ಹೋಗ್ತದೆ ನೋಡಿ. ಈ ನಾಲಗೆಯಲ್ಲಿ ಕೂತು ಮಾತಾಡುವ ಶಕ್ತಿ ಕೊಟ್ಟದ್ದು ಯಾರೂ ಅಲ್ಲ. ಕೆಲವರಿಗೆ ಡೌಟ್, ದೇವರಿದ್ದಾರಾ ಇಲ್ವಾ ಅಂತ. ಇದ್ದಾರಾ ಇಲ್ವಾ ಅನ್ನುವ ಡೌಟ್ ಯಾರಾದರೂ ಇದ್ರೆ ಅವರ ನಾಲಗೆಯ ಬಗ್ಗೆ ಆಲೋಚನೆ ಮಾಡಲಿ. ಆ ಮಾತು ಕೊಟ್ಟವ ಯಾರು ಅಂತಂದ್ರೆ ಅದನ್ನು ದೇವರು ಅಂತ ನಮ್ಮ ಹಿರಿಯರು ಗುರುತಿಸಿದ್ರು. ಹಾಗಾಗಿ ದೇವರು ನಮಗೆ ಕೊಟ್ಟ ದೊಡ್ಡ ಗಿಫ್ಟ್ ನಾಲಗೆ. ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ನರಜನ್ಮ ಬಂದಾಗ, ನಾಲಗೆ ಇರುವಾಗ. ಈ ನಾಲಗೆ ಇರುವಾಗ ನಮ್ಗೆ ಗೊತ್ತಾಗೋದಿಲ್ಲ ದೇವರು ಕೊಟ್ಟ ಅಂತ. ಯಾವುದೋ ಒಂದು ಸಮಸ್ಯೆಯಾಗಿ ನಾಲಗೆ ಮಾತಾಡ್ಲಿಕ್ಕೆ ಆಗಲಿಲ್ಲ ಅಂತ ಇಟ್ಟುಕೊಳ್ಳಿ. ಒಳ್ಳೆಯ ವಾಗ್ಮಿ, ಒಳ್ಳೆಯ ಭಜನೆ ಮಾಡುವವ, ಒಳ್ಳೆಯ ಹಾಡುಗಾರ, ಮಾತಾಡ್ಲಿಕ್ಕಾಗೋದಿಲ್ಲ. ಏನು ಬರೀತಾನೆ ಗೊತ್ತುಂಟ ಅವನು? ದೇವರು ನಾಲಗೆ ಕಸಿದುಕೊಂಡ. ನೋಡಿ, ಅಷ್ಟು ವರ್ಷ ಅವನಿಗೆ ಮಾತಾಡಿದ, ಹಾಡಿದ, ವಾಗ್ಮಿ, ಪ್ರವಚನ ಮಾಡಿದ, ದೇವರು ಕೊಟ್ಟ ಅಂತ ಹೇಳಿಲ್ಲ. ಯಾವಾಗ ಹೇಳ್ತಾನೆ ನೋಡಿ, ಆ ನಾಲಗೆ ನಿಂತು ಹೋಯ್ತಲ್ಲ, ಮಾತಾಡ್ಲಿಕ್ಕೆ ಆಗ್ಲಿಲ್ಲಲ್ವಾ? ಏನು ಬರೀತಾನೆ ಅವನು? ಆ ದೇವರು ನಾಲಗೆ ಕಸಿದುಕೊಂಡ. ಯಾರು ಕಸಿದುಕೊಂಡೋ ಅವನೇ ನಾಲಗೆ ನಮಗೆ ಕೊಡುವವ ಅನ್ನೋದನ್ನು ಮರಿಬೇಡಿ ಅಂತ ದಾಸರು ಹೇಳ್ತಾರೆ. ನರಜನ್ಮ ಬಂದಾಗ ನಾಲಗೆ ಇರುವಾಗ ಅಂತ. ಎಲ್ಲಿವರೆಗೆ ನಾಲಗೆ ಇರ್ತದೆ ಅಂತ ಗೊತ್ತಿಲ್ಲ. ಈ ಕಂಠ, ಈ ಧ್ವನಿ ಎಲ್ಲಿವರೆಗೆ ಇರ್ತದೆ ಅಂತ ಗೊತ್ತಿಲ್ಲ. ಅವನು ಎಲ್ಲಿವರೆಗೆ ಇರಲಿ ಅಂತ ಹೇಳ್ತಾನೆ, ಅಲ್ಲಿವರೆಗೆ ಇರ್ತದೆ. ಎಲ್ಲಿವರೆಗೆ ಬೇಡ ಅಂತ ಹೇಳ್ತಾನೆ, ಆವಾಗ ಹೋಗಿ ಬಿಡ್ತದೆ. ಹಾಗಾಗಿ ಈ ನಾಲಗೆಗೆ
ತೂಕ ಬರಬೇಕಾಗಿದ್ರೆ ನಾಲಿಗೆಯನ್ನು ಕೊಟ್ಟವನನ್ನು ಮರಿಬೇಡಿ. ಇದೊಂದು ಕೃತಜ್ಞತೆ ಅಂತ. ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬ ಇತ್ತು ಮನೆಯಲ್ಲಿ, ಎಲ್ಲರೂ ಖುಷಿಯಲ್ಲಿದ್ದರು, ಯಾವ ಸಮಸ್ಯೆಗಳೂ ಇಲ್ಲ. ಈಗ ನೀವು ನೋಡಿ, ಯಾವ ಮನೆಗೂ ಹೋಗಿ, ನಾನು ಹೋಗಿದ್ದೇನೆ, ನಾನು ಅನುಭವಿಸಿದ್ದೇನೆ, ಆ ಮನೆಯ ಜನ ಹೇಳ್ತಾರೆ, ಸ್ವಾಮಿ ಮಗ ಹೇಳಿದ್ದು ಕೇಳೋದಿಲ್ಲ, ಗಂಡ ಹೇಳಿದ್ದು ಕೇಳೋದಿಲ್ಲ, ಹೆಂಡತಿ ಮಾತಾಡೋದಿಲ್ಲ, ಎಲ್ಲ ಒಬ್ಬರಿಗೊಬ್ಬರಿಗೆ ಜಗಳ ಜಗಳ ಜಗಳ. ಯಾಕೆ ಹೇಳಿ? ಹಿಂದಿನ ಕಾಲದಲ್ಲಿ ಜಗಳ ಯಾಕಿಲ್ಲ? ಅವಿಭಕ್ತ ಕುಟುಂಬ, ಅಜ್ಜ ಅಜ್ಜಿ ಎಲ್ಲ ಇದ್ದರು. ಇವತ್ತು ವಿಭಕ್ತ ಕುಟುಂಬ, ಇರು 4 2+2, ಆದರೂ ಜಗಳ, ನೆಮ್ಮದಿ ಇಲ್ಲ, ಅಶಾಂತಿ. ಯಾಕೆ ಹೇಳಿ? ಮೊದಲು ಯಾಕಿತ್ತು, ಯಾಕಿಲ್ಲ? ಒಂದೇ ಕಾರಣ, ಹಿಂದೆ ಮನೆಯಲ್ಲಿ ಭಜನೆ ಆಗ್ತಿತ್ತು, ಈಗ ಭಜನೆ ಇಲ್ಲ, ಬರೀ ಜನ ಮಾತ್ರ. ಭಜನೆ ಇದ್ರೆ ಏನು ಅಂತಂದ್ರೆ, ಭಜನೆಯಲ್ಲಿ ತಾಳ ತಡ್ತೇವೆ. ತಾಳ ಅನ್ನೋದು ಬಂಗಾರದ್ದಲ್ಲ, ಅದು ಬೆಳ್ಳಿದ್ದಲ್ಲ, ಅದು ಹಿತ್ತಾಳೆದ್ದು ಕಾಂಸ್ಯ ತಾಳ. ಅದು ಕಾಂಸ್ಯ ತಾಳಕ್ಕೆ ಏನು ವೈಬ್ರೇಷನ್ ಇದೆ ಗೊತ್ತಾ? ಆಗ ಮಾರ್ತಂತು ದೇವಾನ ಗಮನ ಅರ್ಥಂತು ರಕ್ಷಸಾನ್. ಆ ತಾಳಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದರೆ, ಅದು ಕಾಲಿಂಗ್ ಬೆಲ್ ಅಂತೆ. ನೀವು ತಾಳ ತಟ್ಟಿದರೆ ದೇವತೆಗಳೆಲ್ಲ ಬರ್ತಾರಂತೆ. ಯಾವುದು ದುಷ್ಟ ಶಕ್ತಿಗಳು, ಭೂತ ಪ್ರೇತ ಪಿಶಾಚಿ, ಅದೆಲ್ಲ ಪ್ರೇತ ಪಿಶಾಚಿಗಳೆಲ್ಲ ದೂರ ಹೋಗ್ತದೆ ಅಂತ. ಕೆಟ್ಟ ಶಕ್ತಿಗಳು ದೂರ ಆಗಿ ಒಳ್ಳೆಯ ಶಕ್ತಿಗಳು ಒಳಗೆ ಬರಬೇಕಾಗಿದ್ದರೆ ನಾವು ಕಾಲಿಂಗ್ ಬೆಲ್ ಯಾವುದು? ಮನೆಯಲ್ಲಿ ತಾಳ ತಟ್ಟಬೇಕು. ಕೆಟ್ಟ ಶಕ್ತಿಗಳು ಬರೋದು ಯಾವಾಗ ಗೊತ್ತಾ? ಪ್ರದೋಷ ಕಾಲದಲ್ಲಿ, ಒಂದೋ ಸೂರ್ಯೋದಯದಲ್ಲಿ, ಒಂದೋ ಸೂರ್ಯಾಸ್ತದಲ್ಲಿ. ಸೂರ್ಯೋದಯ ಸೂರ್ಯ ಅಸ್ತಮಾನದಲ್ಲಿ ಯಾವ ಮನೆಯಲ್ಲಿ ತಾಳದ ಧ್ವನಿ ಕೇಳ್ತದೆ, ಆ ಮನೆಯಲ್ಲಿ ದೇವತೆಗಳು ಬಂದು ಕುಣಿತಾರೆ, ಆ ಮನೆಯಲ್ಲಿ ದುಷ್ಟರ ತಾಳ ಇರುವುದಿಲ್ಲ, ಅವರ ಕಷ್ಟವನ್ನು ತಾಳುವ ಸಮಸ್ಯೆ ಬರುವುದಿಲ್ಲ, ಚೆನ್ನಾಗಿರ್ತೇವೆ. ಹಾಗಾಗಿ ಮನೆಯಲ್ಲಿ ತಾಳ ತಟ್ಟಿ ಭಜನೆ ಮಾಡುವುದನ್ನು ಚೆನ್ನಾಗಿ ನಾವು ರೂಢಿಸಿಕೊಳ್ಬೇಕು. ಮನೆಯಲ್ಲಿ ದಿನಾ ಮಾಡಬೇಕು. ಪ್ರತಿನಿತ್ಯ ನಾವು ಭಜನೆ ಮಾಡಿದರೆ ಮನೆಗೂ ಶಾಂತಿ, ಮನೆಗೂ ನೆಮ್ಮದಿ, ಯಾವ ಸಮಸ್ಯೆಗಳೂ ಬರುವುದಿಲ್ಲ. ಎಲ್ಲ ಸಮಸ್ಯೆಯನ್ನು ಪರಿಹಾರ ಮಾಡುವ ಶಕ್ತಿ ಅದಕ್ಕಿದೆ. ಸಂಗತಿ ನಾನು ಹೇಳಲ್ಲ ನೋಡಿ, ಬೀದಿಯಲ್ಲಿ ಹೋಗ್ತಾ ಇರ್ತಾರೆ ನೋಡಿ, ಒಬ್ಬರೇ ಮಾತಾಡಿಕೊಂಡು ಹೋಗ್ತಾರೆ. ನಿಮ್ಗೆ ಗೊತ್ತು, ನಿಮಗೆ ಅದು ಹೆಣ್ಮಕ್ಕಳು ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ಹೆಣ್ಮಕ್ಕಳು ಒಬ್ಬರೇ ಮಾತಾಡಿಕೊಂಡು ಹೋಗ್ತಾರೆ. ದೂರದಲ್ಲಿ ನೋಡಿದ್ರೆ ಇದೇನು ಹುಚ್ಚರ ಅಂತ ಅಲ್ಲ, ಕಿವಿಯಲ್ಲಿ ವೈರ್ ಸಿಕ್ಕಿಸಿಕೊಂಡೇ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ನಾಚಿಕೆ ಆಗೋದಿಲ್ಲ ನೋಡಿ. ಬೀದಿಯಲ್ಲಿ ಹೋಗುವಾಗ ಯಾರ್ಯಾರ ಹತ್ರನೋ ಮಾತಾಡ್ತಾ ಹೋಗ್ಲಿಕ್ಕೆ ಒಬ್ಬರೇ ನಾಚಿಕೆ ಪಡುವುದಿಲ್ಲ ಅಂತ ಆದರೆ, ಬೀದಿಯಲ್ಲಿ ದೇವರ ಬಗ್ಗೆ ಭಜನೆ ಮಾಡಲಿಕ್ಕೆ ನಾವು ಯಾಕೆ ನಾಚಿಕೆ ಮಾಡಬೇಕಾದ್ದು? ಲಜ್ಜೆ ಬಿಟ್ಟು ಗೆಜ್ಜೆಯ ಕಟ್ಟಿ ಅಂತ ಕಾಗದ ಬಂದಿದೆ ಅಂತ ದಾಸರು ಹೇಳಿದ್ದಾರೆ. ಹಾಗಾಗಿ ನಾಚಿಕೆಯನ್ನು ಬಿಟ್ಟು ಇದರಲ್ಲಿ ಎಲ್ಲರೂ ಭಾಗವಹಿಸಬೇಕು. ಯಾರಿಗೆ ಕಾಲಿದೆ, ಯಾರಿಗೆ ಕೈ ಇದೆ, ಯಾರಿಗೆ ಬಾಯಿ ಇದೆ, ಯಾರಿಗೆ ದೇವರ ಮೇಲೆ ಭಕ್ತಿ ಇದೆ, ಅವರೆಲ್ಲ ಈ ಭಜನೆಯಲ್ಲಿ ಭಾಗವಹಿಸಬೇಕಾದ್ದು.